17 ವರ್ಷಗಳಿಂದ ವಿಶ್ವಕಪ್ ಗೆದ್ದಿರಲಿಲ್ಲ ಟೀಮ್ ಇಂಡಿಯಾ. ದ್ರಾವಿಡ್ ಕೋಚಿಂಗ್ ಪಡೆದು T20 ವಿಶ್ವಕಪ್ ಗೆದ್ದ ಭಾರತ. ವಿಶ್ವಕಪ್ ಗೆದ್ದಿದ್ದಕ್ಕೆ ಹೆಡ್ ಕೋಚ್ ದ್ರಾವಿಡ್ಗೆ ಜಾಕ್ಪ್ಯಾಟ್ ದುಡ್ಡು ಬರುತ್ತೆ. ದ ವಾಲ್ಗೆ 5 ಕೋಟಿ ಬೋನಸ್ ನೀಡಿತ್ತು BCCI. ಆದರೆ ಅಚ್ಚೇರಿ ನಿರ್ಧಾರ ತೆಗೆದುಕೊಂಡ ದ್ರಾವಿಡ್ ತಮಗೆ ನೀಡಿದ 5 ಕೋಟಿ ಬಹುಮಾನ ತಿರಸ್ಕಾರ ಮಾಡ್ತಾರೆ. ಕನ್ನಡಿಗ 5 ಕೋಟಿ ಬದಲು ಎಲ್ಲರೂ ಕೊಡ್ತಿರಲ್ಲ ಅಷ್ಟೇ 2.5 ಕೋಟಿ ನನಗೆ ಕೊಡಿ ಅಂತ ಕೇಳ್ತಾರೆ. ಎಲ್ಲ ಸಿಬ್ಬಂದಿಗೆ ನೀಡಿದಷ್ಟೇ ಬೋನಸ್ ಮಾತ್ರ ನನಗೆ ಸಾಕು. ವಿಶ್ವಕಪ್ ಗೆಲುವಿನಲ್ಲಿ ಎಲ್ಲ ಸಿಬ್ಬಂದಿಯ ಪಾತ್ರ ಸಮಾನ ಇದೆ. ಆಗ ನಾನು 5 ಕೋಟಿ ಪಡೆದುಕೊಂಡರೆ ಸರಿ ಇರಲ್ಲ. ಎಲ್ರಿಗೂ ಸಮಾನವಾಗಿರಬೇಕು. ಸಮಬಾಳು ಸಮಪಾಲು, ತಾರತಮ್ಯ ಬೇಡ. ಎಲ್ರಿಗೂ ಸಮಾನ ಬೋನಸ್ ನೀಡಿ 2.5 ಕೋಟಿ. BCCI ಬಾಸ್ಗಳ ಮುಂದೆ ರಾಹುಲ್ ದ್ರಾವಿಡ್ ಮನವಿ ಮಾಡ್ಕೋತಾರೆ. ಬಂದಿರೋ ದುಡ್ಡನ್ನು 5 ಕೋಟಿ ಬೇಡ 2.5 ಕೋಟಿ ಸಾಕು. ಕೊನೆಗೆ ದ್ರಾವಿಡ್ ಮನವಿ ಪುರಸ್ಕರಿಸಿದ BCCI. ಅಂಡರ್-19 ವಿಶ್ವಕಪ್ ಗೆದ್ದಾಗಲೂ ದ್ರಾವಿಡ್ ಕೋಚ್ ಆಗಿದ್ದರು. ಹೆಡ್ ಕೋಚ್ ದ್ರಾವಿಡ್ಗೆ 50 ಲಕ್ಷ, ಸಿಬ್ಬಂದಿಗೆ 20 ಲಕ್ಷ, ಆಟಗಾರಿಗೆ 30 ಲಕ್ಷ ಬಹುಮಾನ ಘೋಷಿಸಿದ BCCI. ಆಗಲೂ ದ ವಾಲ್ 20 ಲಕ್ಷ ಪಡೆದುಕೊಂಡಿದ್ರು. ಎಲ್ಲ ಸಮಾನ ಕೊಡಿ ಅಂತ ವಾಲ್ ಅಂತ ರಾಹುಲ್ ದ್ರಾವಿಡ್ಗೆ ಕರ್ನಾಟಕ ಒಂದು ಸನ್ಮಾನ ಮಾಡಬೇಡವಾ? ದ್ರಾವಿಡ್ಗೆ ಸನ್ಮಾನ ಬೇಡವಾ? ಬೇಕು ಬೇಕು. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ದುಬೆ, ಯಶಸ್ವಿ ಜೈಸ್ವಾಲ್ ಅವರನ್ನು ಸನ್ಮಾನಿಸಿದ್ದಾರೆ ಮಹಾರಾಷ್ಟ್ರ CM ಶಿಂಧೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಕ್ರಿಕೆಟ್ ಪ್ರೇಮಿ. ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಬೇಡವಾ? ನಾವೆಲ್ಲ ಸೇರಿ ಮಾಡಬೇಕು. ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡಲ್ಲೇ ಆಗಬೇಕು. ಕುಲ್ದೀಪ್ ಯಾದವ್ಗೆ ಸನ್ಮಾನ ಮಾಡ್ತಾರೆ UP CM ಯೋಗಿ. ಸಿರಾಜ್ಗೆ ಸನ್ಮಾನ ಮಾಡ್ತಾರೆ ತೆಲಂಗಾಣ CM ರೇವಂತ್ ರೆಡ್ಡಿ. ಆದರೆ ಕನ್ನಡಿಗ ದ್ರಾವಿಡ್ಗೆ ಯಾಕೆ ಆ ಗೌರವ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ? ಕೆಲವರಂತೂ ದ್ರಾವಿಡ್ಗೆ ಭಾರತ ರತ್ನ ನೀಡಿ ಅಂತಿದ್ದಾರೆ. ಅಟ್ಲೀಸ್ಟ್ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನವಾದರೂ ನೀಡಬೇಕಲ್ವಾ? ನೀಡಬೇಕು. ಕರ್ನಾಟಕ ರತ್ನ ನೀಡುವಂತಾಗಲಿ, ಒಂದು ದೊಡ್ಡ ಸನ್ಮಾನವಾಗಲಿ ರಾಹುಲ್ ದ್ರಾವಿಡ್ಗೆ ಸನ್ಮಾನ ಆಗಬೇಕು ಅನ್ನೋರು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ದಯವಿಟ್ಟು ಅದು ಮುಖ್ಯಮಂತ್ರಿಗಳಿಗೆ ತಲುಪಲಿ. ಕ್ರಿಕೆಟ್ ಪ್ರೇಮಿ ಆಗಿರುವಂಥ ಮುಖ್ಯಮಂತ್ರಿಗಳು ಕೂಡ ಎಲ್ಲರನ್ನ ಸೇರಿಸಿ, ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಲೇಬೇಕು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಹಾಜರಾಗ್ತೀನಿ. ಅದರ ಜೊತೆಗೆ ಪ್ರತಿದಿನ ಮಧ್ಯಾಹ್ನ ಸೂಪರ್ 3 ಆರಂಭವಾಗಿದೆ. ಮಿಸ್ ಮಾಡದೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.